ಲೇ ಪಾರಿ ಅಂತೂ ಇಂತೂನುವೆ ಹುಡ್ಗ ಅವ್ರ ಊರಿಗೆ ಬಂದಿದ್ದಾಯ್ತು. ಇವಾಗಿನ್ ಇವನಿದ್ರುನುವೆ ಹಾ ಹೋಗಿ ಮಾತಾಡೋದೊಂದೇನಿಯ ಬಾಕಿ. ಹೆಂಗ ಒಂಚೂರು ಅರಿಶಿನ ಕುಂಕುಮ ಹೂವಾಗಿವೆ ಎಲ್ಲ ತಗೊಂಬಿಟ್ಟು ಬಂದಿದ್ದೀನಿ. ಏನಾರ ಇವಮ್ಮ ಒಪ್ಕೊಂಡ್ಲು ಅಂತ ಹೇಳಿದ್ರೆ ಎಲ್ಲ ಕೊಟ್ಬಿಟ್ಟು ಇಲ್ಲೇ ತಾಂಬೂಲನೇ ನೀ ಬದಲಾಯಿಸ್ಕೊಂಡು ಹೋಗ್ಬಿಡನಿ ಅಂತ ಹೇಳ್ಬಿಟ್ಟು ಹಿಂಗೆ ಬಂದಿದ್ದೀನಿ. ಒಪ್ಕಂತಾಳ ಅಲ್ವೇನೆ? ಮಗ ಪಿರುತಿ ಮಾಡೋನಿ ಅಂತ ಹೇಳಿದ್ರೆ ಯಾರ್ ತಾನೇ ನೀ ಬೇಡ ಅಂತ ಹೇಳ್ತಾರೆ. ಅದು ಇನ್ನೇ ನಿಮ್ಮ ಮನೆನಾಗೆ ನೀ ಅಕ್ಕ ತಂಗಿಯರ್ ತಾನೇ ಈ ಮದುವೆ ಸೆಟ್ ಆಗಿರೋದು. ಎಲ್ಲ ಹೇಳಿದ್ರೆ ಒಪ್ಕೊಂಡೇನಿಯ ಒಪ್ಕೊಂತಾರೆ. ಬಾ ಹೋಗನಿ, ಊರಿಗೆ ಬಂದಿದ್ದೀವಂತೆ. ಇನ್ನು ಹೋಗಿ ಮಾತಾಡೋ ಗಂಟ ಕಾಯಕ್ಕಾಗಕ್ಕಿಲ್ವ ನಿಂಗೆ? ಯಪ್ಪ, ಈ ಕಾಲದಾಗ ನಿನ್ನಂತ ಹೊತ್ತಿಗೆರು ಯಾರು ಸಿಗ್ತಾರ ಬಾ ಅಮ್ಮ. ಬರೀ ಹೊತ್ತಿಗೆ ನಾದ್ನೇರು ಕಿತ್ತಾಡೋದೇನಿ ಆಯ್ತು ಅಂತದ್ರಾಗ ನೀನು ನಿನ್ನ ನಾದ್ನಿಗೋಸ್ಕರ ಎಷ್ಟೆಲ್ಲ ಶ್ರಮ ಹಾಕ್ಕೊಂಡು ಇಲ್ಲಿ ಗಂಟ ಬಂದಿದ್ದೀಗ ನೋಡು. ಏನೋ ನಮ್ಮ ಮನೆ ಹೆಣ್ಮಕ್ಳು ಸಂದಕ್ಕಿದ್ರೆ ನಾವು ಸಂದಕ್ಕಿದ್ದಂಗೆ ಅಲ್ವೇ? ಎಂತೆಂತರ್ಗೋ ಕೊಟ್ಟು ಮದುವೆ ಮಾಡಿದ್ರೆ ನಾಳೆ ಏನು ಬರ್ತದೆ ನಾವೇ ಅನುಭವಿಸ್ಬೇಕಾಯ್ತದೆ. ಅದ್ರ ಬದಲು ಹೆಂಗೋನುವೆ ದೇವ್ರ ಇಚ್ಛೆ ಕಣಮ್ಮ, ಹೆಂಗೋ ನಡ್ಕೊಂಡು ಹೋಯ್ತದೆ. ಈಗ ಸರಿ ಬಾ, ನೀನು ಸುಮ್ಕೆ ನೀವು ಹೋಗೋಣ. ಸರಿ ಬಾ. ಯಪ್ಪ ಯಪ್ಪ ಯಪ್ಪ, ಏನೇ ಪಾರಿ ಈ ದೊಡ್ಡ ಮನೆ! ಅಮ್ಮಬ್ಬಬ್ಬಬ್ಬಬ್ಬ, ಕಣ್ಣು ಕುಕ್ಕಂಗೈತಲ್ಲೇ ಮನೆ. ಬಂಗಾರಿ ಯಾಕೆ ಬಿಟ್ಕೊಡ್ಲಿಲ್ಲ ಅಂತೇಳ್ಬಿಟ್ಟು ನಂಗೆ ಈಗ ಅರ್ಥ ಆಯ್ತು ಬಿಡು. ಇಂಥ ಮನೆಗೆ ಮಗಳನ್ನ ಕೊಡಕ್ಕಿನಿ ಯಾಕೆ ಬಿಟ್ಟು ಕೊಡ್ತಾಳೆ ಹೇಳು? ನಾನೇನೋ ಸುಮಾರಾಗ ಅವ್ರೆ ಮನೆ ಕಡೆ ಅನ್ಕೊಂಡಿದ್ರೆ ಇಲ್ಲಿ ನೋಡಿ ಯೋಸ್ ದೊಡ್ಡ ಮನೆ. ರಾಮ ಶಿವನಿ, ನನ್ನ ತಂಗಿ ಭಾಳ ದೊಡ್ಡ ಮನೆಗೆ ನೀ ಸೇರ್ತಾಳೆ ಬಿಡು. ಹೆಂಗೋ ಬೀಗರು ಒಂದು ಒಪ್ಕೊಂಬಿಟ್ರೆ ಎಲ್ಲ ಸೊರೋಯ್ತದೆ. ಅಬ್ಬಬ್ಬಬ್ಬಬ್ಬ, ನಾನು ಅನ್ಕೊಂಡಿದ್ದಕ್ಕಿನ ಶಾನೆ ದೊಡ್ಡದಾಗೈತೆ ನೋಡೆ ಪಾರಿ ಮನೆ. ಯವ್ವಾ, ಸುತ್ತ ನಮ್ಮ 7 ಹಳ್ಳಿನಾಗೇನೆ ಇಷ್ಟು ದೊಡ್ಡ ಮನೆ ಇಲ್ಲ ತಗ. ಎಷ್ಟು ದೊಡ್ಡ ಮನೆನೇ. ಒಳ್ಳೆ ಹುಡ್ಗ. ಮದುವೆ ಆದ್ರೂ ಅಂತೂನುವೆ ಫುಲ್ಲು ಸೆಟ್ಲ್ ಆದಂಗೆ ಏನೇನು ನಾದ್ನಿ. ಆಮೇಕಿಂದ ಏನು ತೊಂದ್ರೆನೂ ಇರಕ್ಕಿಲ್ಲ. ಕರೆದು ಮಾತಾಡು, ಹಿಂಗೆ ಪಿರುತಿ ಮಾಡ್ತಾವ್ರೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನೋಡನಿ ಏನಾಯ್ತದೋ. ಅಕ್ಕ ಅಕ್ಕ, ಅಣ್ಣ ಹಾ ಹೇಳಿ, ಯಾರು ನೀವು? ಏನಾಗ್ಬೇಕಾಗಿತ್ತು? ಅಣ್ಣ, ನಾವು ಬಂಗಾರಮ್ಮನ ವಾರ್ಗಿತ್ತಿ ಅವಳಲ್ಲ, ಆ ವಾರ್ಗಿತ್ತಿ ಸೊಸೆ ನಾನು. ಓ ಹೌದಾ, ಅವ್ರ ಸೊಸೆನೇನೆಯಾ? ಬರ್ರಿ ಬರ್ರಿ, ಚೆನ್ನಾಗಿದ್ದೀರಾ? ಹ್ಞೂ ಅಣ್ಣ, ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಕಣಮ್ಮ. ಬರ್ರಿ ಬರ್ರಿ. ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕು ಅಂತ ಹೇಳ್ಬಿಟ್ಟು ಬಂದಿದ್ದು. ಬನ್ನಿ ಬನ್ನಿ, ಒಳಗಡೆ ಬನ್ನಿ, ಒಳಗಡೆ ಕುಂತ್ಕೊಂಡು ಮಾತಾಡಿವ್ರಂತೆ, ಬನ್ನಿ. ಹಾ ಹಾ ಹಾ, ಮನೇನು ಅರಮನೆನೋ ಅಣ್ಣ. ನಿಮ್ದಂತೂ ಮನೆ ಎಷ್ಟು ಚೆನ್ನಾಗೈತೆ ಅಂತ ಹೇಳಿದ್ರೆ ಮನೆಯೆಲ್ಲ ಬಿಡಿ, ಇದು ಮಿನಿ ಅರಮನೆ ಇದ್ದಂಗೆ ಏನಿ ಐತೆ. ಸೂಪರ್ ಆಗೈತೆ. ಅದೇ ನನ್ನ ನಾದನೇ ವಿಷಯನ ಮಾತಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೆ. ಅಂದ್ರೆ ಶಶಿ ವಿಷಯ ಮಾತಾಡಕ್ ಬಂದಿದ್ರಾ? ಅಂದ್ರೆ ನಿಮ್ಗೆ ನಮ್ ಶಶಿ ಬಗ್ಗೆ, ಹಂಗೇನಿಯ ನಿಮ್ ಮಗನ ಲವ್ ಬಗ್ಗೆ ಎಲ್ಲನೂ ನಿಮಗ್ ಗೊತ್ತಾ? ಹ್ಞೂ ಕಣಮ್ಮ, ನನ್ನ ಮಗ ಎಲ್ಲ ಇಸ್ಯನೂ ಹೇಳವನೆ. ಹಿಂಗೆಲ್ಲ ಲವ್ ಮಾಡ್ತಾ ಇದ್ದೀನಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಆದ್ರೆ ನಮ್ಮವಳು ಒಪ್ತಾ ಇಲ್ಲ ಅಷ್ಟೇನೆ. ಯಾರ್ರೀ? ಯಾರು? ಅದೇನೆ ಬಂಗಾರಮ್ಮನ ವಾರ್ಗಿತ್ತಿ ಸೊಸೆ. ಬಂದವಳೆ. ಅದೇ ನನ್ನ ಮಗ ಲವ್ ಮಾಡ್ತಾವನೆ ಅಂತ ಹೇಳ್ಬಿಟ್ಟು ಹೇಳಿದ್ವಲ್ಲ, ಅದೇನೋ ಐಸ್ಯ ಮಾತಾಡಕ್ಕೆ ಅಂತ ಹೇಳ್ಬಿಟ್ಟು ಬಂದವಳೆ. ಆ ಮಾತಾಡ್ಲಿ ಮಾತಾಡ್ಲಿ, ಅದೇನ್ ಮಾತಾಡ್ತಾಳೋ. ನೀವ್ ಇತ್ಲಾಗ್ ಬನ್ನಿ, ನಾನು ಮಾತಾಡ್ತೀನಿ. ಹಾ ನೋಡು, ನೋಡ್ಕೊಂಡು ಮಾತಾಡೆ. ಹಾ ಹೇಳಿ, ಏನ್ ವಿಷಯ ಮಾತಾಡ್ಬೇಕಿತ್ತು? ಏನ್ ವಿಷಯ ಮಾತಾಡಕ್ಕೆ ಅಂತ ಬಂದಿದ್ ನೀವು? ಅದು ಅದು ನನ್ನ ನಾದ್ನಿನೂ ನಿಮ್ಮ ಮಗ ಇಬ್ರುನುವೆ ಕಾಲೇಜಾಗೆ ಓದ್ಬೇಕಾದ್ರಿಂದನೂ ಶಾನೆ ಲವ್ ಮಾಡ್ತಾವ್ರೆ. ಒಬ್ರನ್ನೊಬ್ರು ತುಂಬಾನೇನಿಯ ಲವ್ ಮಾಡ್ತಾವ್ರೆ. ಅದಕ್ಕೇನೆನಿಯ ನಿಮ್ಗೆ ಅದೇ ಇಸ್ಯನೇನಿಯ ಹೇಳೋಣ ಅಂತನೇನಿಯ ನಾನು ಇಲ್ಲಿಗೆ ಬಂದೆ. ಅವರಿಬ್ರು ಬಹಳ ಇಷ್ಟಪಡ್ತಾವ್ರೆ ನೋಡಿ. ಅವರು ಮದುವೆ ಆಗಬೇಕು ಅಂತ ಅನ್ಕೊಂಡವ್ರೆ. ಈಗ ಹೆಂಗಿದ್ರು ನಮ್ಮ ಚಿಕ್ಕತ್ತೆ ಮಗಳನ್ನೇ ತಾನೇ ನೀವು ಮದುವೆ ಸೆಟ್ ಮಾಡಿರೋದು. ಈಗ ಸುಮ್ಮನೆ ನನ್ನ ಅದ್ದಿನ ಜೊತೆ ನೀನು ಮದುವೆ ಮಾಡಿಬಿಟ್ರೆ ಹೆಂಗೋ ಇಬ್ರು ಪಿರುತಿ ಮಾಡಿರೋ ಹುಡುಗ ಹುಡುಗಿ ಹೆಂಗೋ ಒಂದಾದಂಗೆ ಆಯ್ತದೆ. ಇಬ್ರು ಲವರ್ಸ್ನ ಒಂದು ಮಾಡಿರೋ ಪುಣ್ಯವೇ ನಮಗೆ ಸಿಗ್ತದೆ. ಅದಕ್ಕೆ ನೀರ ವಿಷಯ ನಿಮ್ಮ ಹತ್ರ ಹೇಳ್ಬಿಟ್ಟು ಮದುವೆ ಮಾತುಕತೆಯ ಮಾತಾಡ್ಕೊಂಡು ಹೋಗನಿ ಅಂತ ಹೇಳ್ಬಿಟ್ಟು ಇಲ್ಲಿ ಗಂಟ ಬಂದಿದ್ದೀನಿ. ಏನೋ ನಿಮ್ಮ ಒಪ್ಪಿಗೆ ಮೇಲೆ ಎಲ್ಲ ಹ್ಞೂ ಅಂತ ಹೇಳಿದ್ರೆ ಹೆಂಗೋ ಮದುವೆ ಮಾಡ್ಬಿಟ್ಟು ಮುಗಿಸ್ಬಿಡೋಣ. ನಮ್ಮ ಕೈಲಾದಂಗೆ ಮದುವೆ ಮಾಡಿ ಮುಗಿಸ್ತೀವಿ. ಏನೇ ಒಂದೇ ಕಿತ್ತ ನಿನ್ನಾದ್ನಿ ದುಡ್ಡೈತೆ, ದುಡ್ಡು ಸಂದಕೈತೆ ಅಂತ ಹೇಳ್ಬಿಟ್ಟು ನನ್ನ ಮಗನ ಬುಟ್ಟಿಗೆ ಹಾಕೊಂಬಿಟ್ಲಾ?
ಇದು ಎಂತ ಮಾತು ಅಂತ ಮಾತಾಡ್ತಾ ಇದ್ದೀರಾ ನೀವು? ನನ್ನ ಅದ್ನ ಯಾಕೆ ಬುಟ್ಟಿಗೆ ಹಾಕಂತಾಳೆ? ನೀವು ಒಳ್ಳೆ ಸಂದ ಕೇಳಿದ್ರಿ. ಇಬ್ರು ಇಷ್ಟಪಟ್ಟವ್ರೆ. ಅವನು ಇಷ್ಟಪಟ್ಟವ್, ನಿಮ್ಮ ಮಗನೂ ನನ್ನ ನಾದಿನೂ ಇಷ್ಟಪಟ್ಟವಳೆ. ಅದ್ರಾಗೆ ನಾನು ಬುಟ್ಟಿಗೆ ಹಾಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು, ಅಲ್ಲ ನನ್ನ ನಾದಿನಿ ಬುಟ್ಟಿಗೆ ಹಾಕೊಂಡವಳೆ ಅಂತ ಹೇಳ್ಬಿಟ್ಟು ನೀವು ಯಾಕೆ ಮಾತಾಡ್ತಾ ಇದ್ದೀರಾ ಹೇಳಿ? ಸಾಕ್ ಬುಚ್ಚೆ ಬಾಯ್ನ. ನೋಡು, ನನ್ನ ಮಗಂಗೆ ಯಾವ ಹುಡುಗಿನ ಕೊಟ್ಟು ಮದುವೆ ಮಾಡಬೇಕು ನನ್ನ ಮಗಂಗೆ ಅಂತ ಹೇಳ್ಬಿಟ್ಟು ನನಗೂ ಚೆನ್ನಾಗಿ ಗೊತ್ತು. ನಿನ್ನಂತ ಕಿತ್ತೋಗಿರೋ ಕಾಂಚಿ ಪಿಂಚಿ ಮನೆಯಿಂದ ಮದುವೆ ಮಾಡ್ಕೊಳಕ್ ನಮ್ಗೆ ಇಷ್ಟ ಇಲ್ಲ, ಸರಿನಾ? ಕತ್ತಾಗೊಂದು ಸರ ಇಲ್ಲ, ಮೂಗಾಗೊಂದು ಮೂಗ್ನತ್ತಿಲ್ಲ, ಕೈಯಾಗೊಂದು ಬಳೆ ಇಲ್ಲ. ನಿನ್ನ ಮಕ್ಕ ನೋಡಿದ್ರೇನೆ ಗೊತ್ತಾಯ್ತದೆ ನಿನಗೇನು ಗತಿ ಇಲ್ಲ, ಬರೀ ಬಿಟ್ಟು ಬಿಲ್ಡಪ್ ಕೊಡ್ತಿದ್ದೀಗ ಅಂತ ಹೇಳ್ಬಿಟ್ಟು. ನಿನ್ನಂತ ಏನು ಗತಿ ಇಲ್ದಿರ ಗತಿಗೆಟ್ಟೋಳ್ಗೆ ನನ್ನಂಥ ಮನೆಗೆ ನಾದಿನ ಸೇರಿಸ್ಬೇಕು ಅಂತ ಆಸೆನೇ ನಿನಗೆ? 10 ರೂಪಾಯಿ ಗತಿ ಇಲ್ಲ ಅಂದ್ರೂ ಪರವಾಗಿಲ್ಲ, ಇದಕ್ಕೆ ಮಾತ್ರ ಬಂದ್ಬಿಡ್ತೀರಾ ಅಲ್ವಾ? ಬೀಗ್ರೆ, ನೋಡಿ ನೋಡ್ಕೊಂಡು ಮಾತಾಡಿ. ನನಗೆಲ್ಲ ಹಾಕೊಳಕ್ಕೆ ಇಷ್ಟ ಇಲ್ಲ, ನಾನು ಹಾಕೊಳಕ್ಕಿಲ್ಲ ಅಷ್ಟೇನಿಯ. ಗತಿ ಇಲ್ದಿದ್ದಂಗೆ ನಾನು ಹಾಕಂತ ಇಲ್ಲ. ನೋಡಿ, ನಾನು ಕಿತ್ತಾಡಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದಿಲ್ಲ, ತಾಳ್ಮೆಯಿಂದ ಮಾತಾಡ್ಬಿಟ್ಟು ಹೋಗಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ದಯವಿಟ್ಟು ನನ್ನ ತಾಳ್ಮೆಯ ಪರೀಕ್ಷೆ ಮಾಡಬೇಡಿ ನೀವು. ನೋಡಿ, ನಾನು ಬೇಕಾದ್ರೆ ನಿಮ್ಮ ಮಗುನ ಕರೆಸ್ಬಿಟ್ಟು ಕೇಳಿ, ನಿಮ್ಮ ಮಗನೂ ಇಷ್ಟಪಟ್ಟವನೆ, ಹಂಗಂತ ನನ್ನ ನಾದಿನ ಬೇಕಂತ ಬುಟ್ಟಿಗೆ ಹಾಕೊಂಡವನೆ ಅಂತ ಹೇಳೋಕ್ಕಾಯ್ತದ? ನೀವೇ ಹೇಳಿ. ಕರೆಸ್ರಿ, ಒಂದು ಕಿತ ಕರೆಸ್ಬಿಟ್ಟು ನಿಮ್ಮ ಮಗನ ಹತ್ರನೇ ಮಾತಾಡಿ. ಎಷ್ಟು ಪಿರುತಿ ಮಾಡೋನು ಗೊತ್ತಾ? ಇಬ್ರು ಒಬ್ರನ್ನೊಬ್ರು ಬಿಟ್ಟು ಇರೋದೇನಿಯ ಇಲ್ಲ. ಅಬ್ಬಬ್ಬಬ್ಬಬ್ಬಬ್ಬಬ್ಬ, ಒಂದೇ ಕಿತ್ತ ನಾದಿನ ಕೋಟ್ಯಾಧೀಶರು ಮನೆಗೆ ಕೊಟ್ಬಿಟ್ಟು ಮದುವೆ ಮಾಡ್ಬಿಟ್ಟು ನೀನು ಬಂದು ತುರಾಡ್ಕೊಂಡಿರ್ಬೋದು ಅಂತ ಅಲ್ವೇನೆ? ನಿನ್ನೆ ನಾಟಕ, ನಿನ್ನ ಕತೆ ನನಗೆ ಗೊತ್ತಿಲ್ವಾ? ನಿನ್ನ ಹೆಸರು ಪದ್ದು ತಾನೆ? ನಿನ್ನ ಬಗ್ಗೆ ನನಗೆಲ್ಲ ಇಸ್ಯೇನುವೆ ಬಂಗಾರಮ್ಮ ಹೇಳವಳೆ. ನೀನೇನು, ನಿನ್ನ ಕತೆ ಏನು, ನೀನು ಎಂತಳು ಅಂತ. ಅವ್ರ ಮಗಂಗೂ ದುಡ್ಡಾಸೆಗೆ ಅಂತ ಹೇಳ್ಬಿಟ್ಟು ಯಾರೋ ಕಾಂಜಿ ಪಿಂಜಿನ ಮದುವೆ ಮಾಡ್ಬಿಟ್ಟು ಸೆಟ್ಲು ಮಾಡಿಸ್ದಂತೆ. ಈಗ ನನ್ನ ಮಗಂಗೂ ಮದುವೆ ಮಾಡಿಸ್ಬೇಕು ಕಾಂಜಿ ಪಿಂಜಿನ ಅಂತ ಹೇಳ್ಬಿಟ್ಟು ನಿಂತ್ಬಿಟ್ಟಿದೀಗ. ನೋಡು, ಆ ಬಂಗಾರಮ್ಮ ಎದುರಿರ್ಬೋದೇನೋ ನಿನ್ನ ಮಾತಿಗೆ, ಆದರೆ ನಾನು ಜಪ್ಪಯ್ಯ ಅಂದ್ರೂ ಎದ್ರ ಮಗಳೇ ಅಲ್ಲ ನಾನು. ನೀನು ಏನು ಮಾಡ್ಕೊಂತೀಯೋ ಮಾಡ್ಕಳೆ, ನಾನಂತೂ ಯಾನೋ ಎದ್ರಕ್ಕಿಲ್ಲ, ನಿನ್ನಕ್ಕೆ ಮಾತ್ರ ಎದ್ರಕ್ಕಿಲ್ಲ. ನನ್ನ ಮಗ ನಾನು ಹೇಳ್ದಂಗೆ ಏನಿಯ ಕೇಳೋದು, ನಾನು ಇಷ್ಟಪಟ್ಟು ಹುಡುಗಿನೇನಿಯ ಮದುವೆ ಮಾಡ್ಕೊಳ್ಳೋದು. ಯಾರು ಏನು ಬಂದು ಏನೋ ಬೊಗಳೆ ಬಿಟ್ಕೊಂಡು ಮಾತಾಡಿದ್ರು ಅಷ್ಟೇ ನೀಯ. ನಿಮ್ ಜಲ್ಮುಖೆ ದುಡ್ಡು 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 ಸಾಯ್ತಿರಲ್ಲ, ದುಡ್ಡು 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 ಅಂತ ಹೇಳ್ಬಿಟ್ಟು ಯಾವಾಗೂನು. ಈಗ ಸಹಾಯ ಅಂತದ್ ಏನಾಗೈತೆ? ಒಳ್ಳೆ ದುಡ್ಡಿನ ಇಸ್ಸಿಕೆ ನೀಯ ಸಾಯ್ಕೊಂಡು ಕುಂತ್ಕೊಂತಿರಲ್ಲ ದುಡ್ಡಿನ ಇಸ್ಸಿಕೆ ಅಂತ ಹೇಳ್ಬಿಟ್ಟು. ಅಬ್ಬಬ್ಬಬ್ಬ, ಇಂಥ ಜನ ನಾನಂತೂ ಎಲ್ಲೂ ನೋಡಿಲ್ಲ ಬಿಡು. ದುಡ್ಡು ದುಡ್ಡು ಅಂತ ಸಾಯೋರ್ನ ತಗಳಿ ಸುಮ್ಕೇನಿಯ. ಮಕ್ಕಳು ಚೆನ್ನಾಗಿದ್ರೆ ಅಷ್ಟೇನೇ ಸಾಕು. ನನ್ನ ಆದ್ನಿ ಯಾರನ್ನ ಬಿಕಾರಿನ ಲವ್ ಮಾಡಿದ್ರು ನಾವುನೇನ ಒಳ್ಳೆ ಹುಡುಗಾಗಿದ್ರೆ ಹಿಂಗೇನಿಯ ಬಂದ್ಬಿಟ್ಟು ನಾನು ಮದುವೆ ಮಾಡಿಸ್ತಾ ಇದ್ದೆ. ದುಡ್ಡು ಗಿಡ್ಡು ಅಂತ ಹೇಳ್ಬಿಟ್ಟು ಕುಂತ್ಕೊಂತ ಇರ್ಲಿಲ್ಲ ನಾನು. ದುಡ್ಡುಗೆ ಆಸೆ ಪಡ ಅಂತ ಮಗಳೇ ಅಲ್ಲ ನಾನಂತೂ. ಉತ್ಪಿಸಾಕಿ ನೋಡಿ, ನೀವು ಇಬ್ರು ಇಷ್ಟಪಟ್ಟಿರೋನ್ನ ದೂರ ಮಾಡಕ್ ಮಾತ್ರ ಪ್ರಯತ್ನ ಪಡಬೇಡಿ. ಇದನ್ನ ಮಾತ್ರ ಹೇಳ್ತೀವಿ ನಿಮ್ಗೆ ಅಷ್ಟೇ ನೀಯ. ಲೇ, ನಿನ್ನ ನಾಟಕನೆಲ್ಲ ಹಿಂದೂ ಕಿಕ್ಕೊಂಡು ತೆಪ್ಪಗೆ ಬಂದಾರಿಗೆ ಸುಂಕ ಇಲ್ಲ ಅಂತ ಹೋಯ್ತಾ ಇರು. ನಿನ್ನ ಆದ್ನಿ ಯಾವತ್ತೂ ನಮ್ಮನೆ ಸೊಸೆ ಆಗಕ್ಕೆ ಸಾಧ್ಯನೇ ಇಲ್ಲ. ನೀನು ಹಿಂಗೆ ಬಂದು ಮದುವೆ ನಿಲ್ಲಿಸ್ತೀಯ ಅಂತ ಹೇಳ್ಬಿಟ್ಟು ಬಂಗಾರಮ್ಮನ ನಾವು ಮೊದಲೇ ಹೇಳಿದ್ಲು. ನೀನು ಹಿಂಗೆ ಬತ್ತೀಯ, ಹಿಂಗೆ ಮದುವೆ ನಿಲ್ಲಿಸ್ತೀಯ ಅಂತ ಹೇಳ್ಬಿಟ್ಟು ನನಗೂ ಸಂದ ಗೊತ್ತಿತ್ತು, ಸರಿನಾ? ನಿನ್ನ ನಾಟಕ ಏನೂ ನನ್ನ ಮುಂದೆ ನಡೆಯಕ್ಕಿಲ್ಲ. ಬಾಯಿ ಮುಚ್ಕೊಂಡು ಸುಮ್ಕೇಣಿಯ ಇಲ್ಲಿಂದ ಒಯ್ತಾ ಇರು. ನನ್ನಂತ ದೊಡ್ಡ ಮನೆ ಬೇಕಂತ ಇವ್ರಿಗೆಲ್ಲನೂ ಗೊತ್ತುಗೆಟ್ಟಿರೋರೆಲ್ಲ ನಮ್ಮ ಮನೆ ಒಳಗಡೆ ಬರಂಗಾಯ್ತು. ನೋಡಿ, ಗೊತ್ತಿಗೆಟ್ ಬಂದಿಲ್ಲ, ನನ್ನ ಆದ್ನಿ ಪಿರುತಿ ಮಾಡಿರೋದಕ್ಕೆ ಬಂದಿರೋದು. ಶಿಲ್ಲಾರಣಿ ಮುದೋಸ್ಲು ತುಳಿತಿರ್ಲಿಲ್ಲ ನಾನಂತೂ. ಲೆಪಾರಿ, ಶಿವರೆಲ್ಲ ನಮ್ಮ ಮಾತುಗಳಿಗೆ ನಮ್ಮ ಭಾವನೆಗಳಿಗೆ ಬೊಗ್ಗ ಅಂತ ಜನ ಅಲ್ಲ. ಬಾರೆ ಹೋಗೋಣ ಸುಮ್ಕೇಣಿಯ. ಹಬ್ಬಬ್ಬಬ್ಬ, ಎಷ್ಟು ಮಾತಾಡ್ತಾರ ನೋಡಿ. ದುಡ್ಡು 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 ತುಳುಕ್ತೈತೆ ಇವ್ರದಂತೂ. ಬಾರೆ ಹೋಗೋಣ. ನನ್ನ ಮಗಂಗೆ ಮೊದಲು ಏನ ತಕೊಂಡಾಗ್ಬೇಕಷ್ಟೇನಿಯ. ಅವನಿಂದ ಬಿಕಾರಿಗಳೆಲ್ಲ ಮನೆಗೆ ಬಂದು ಹೋಯ್ತಾವ್ರೆ. ನನ್ನ ಮಗಂಗೆ ಮೊದಲು ಉಗುತ್ ಕಳಿಸ್ಬೇಕು. ನಡೀರಿ ಸುಮ್ಕೇನಿಯ. ಲೇ, ಸಮಾಧಾನ ಮಾಡ್ಕೊಳ್ಳಿ. ಅಯ್ಯೋ, ಇಷ್ಟಿಷ್ಟಕ್ಕೂ ಕಿರ್ಚಾಡ್ಕೊಂಡು ಕುಂತ್ಕೊಂತಿ ಅಲ್ವೇನೆ? ಅಯ್ಯೋ, ಅವ್ರು ಏನಕ್ಕೆ ಬಂದಿದ್ರು? ನಿಧಾನ ಕುಂತ್ಕೊಂಡು ಮಾತಾಡಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ರು. ನಡೀರಿ ಸುಮ್ಕೇನಿಯ. ಅದ್ಗೆ ಏನಾಯ್ತು? ಅದ್ಗೆ ಹೋಗಿದ್ದು ಏನಂದ್ರು ನಮ್ಮ ಅತ್ತೆ? ಲೇ ಶಶಿ, ಅವಳಷ್ಟು ಹುಟ್ಟು ದುರಂಕಾರಿ ಇಡೀ ಪ್ರಪಂಚದಾಗ ಏನೇ ಇಲ್ಲ. ದುಡ್ಡು 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 ದುಡ್ಡಿನ ಪಿಸಾಚಿ ಅವಳಂತೂ. ಅವ್ರ ಮಗು ನಂಗೆ ಅಲ್ವೇನೇ ಅಲ್ಲ. ಅವ್ರ ಮಗ ಎಷ್ಟು ಒಳ್ಳೆಯವನು, ಆದರೆ ನಿಜವಾಗ್ಲೂ ಅವಳಂತೂ ರಾಕ್ಷಸಿ ಇದ್ದಂಗೆ. ಅವಳ ಮಕ ಮುಚ್ಚ ಮಾತಿಗೆ ಮುಂಚೆ ದುಡ್ಡು 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 ಅಂತ ಸಾಯ್ತಾಳೆ. ಅದೇನು ದುಡ್ಡಾಗೆ ನೆಗೆದು ಬಿದ್ದೊಯ್ತಾಳೋ ಏನೋ ನಾಕಾಣೆ. ನನಗೇನಿಯ ಚಾಲೆಂಜ್ ಮಾಡ್ತಾಳೆ. ಗೊತ್ತಾ, ನನ್ನೇನಿಯ ಗೊತ್ತಿಗೆಟ್ಟೋಳು ನೀನು. ಗೊತ್ತಾಗೊಂದು ಸರ ಇಲ್ಲ, ಕೈಯಾಗೊಂದು ಬಳೆ ಇಲ್ಲ, ಗೊತ್ತಿಗೆಟ್ಟೋಳೆ. ಹೋಗು ಅಂತೇಳ್ಬಿಟ್ಟು ನನ್ನೇನಿಯ ಈಚೆ ಕಡೆ ಕಳಿಸ್ಬಿಟ್ಲು. ಏನು ಹೇಳ್ತಿದೀಯ ಅದಕ್ಕೆ? ನಿಜನಾ? ಓ ಕಣಮ್ಮಿ,
ನೋಡಕ್ ಮಾತ್ರ ದೊಡ್ಡ ಮನೆ ಐತೆ ಅಷ್ಟೇ, ಮನ್ಸೆಲ್ಲ ಚಿಕ್ಕದೇನೆ ಅವ್ರದಂತೂನುವೆ. ಅಬ್ಬಬ್ಬಬ್ಬ ಹೆಂಗ್ ಮಾತಾಡ್ಬಿಟ್ಲು ಗೊತ್ತಾ, ಸರಿ ಇಲ್ಲ ಅವಳಂತೂನುವೆ. ಅಯ್ಯೋ ನಮ್ಮ ಅತ್ತೆ ಅಷ್ಟೊಂದು ಬಾಯಿ ಬಜಾರಿನ. ಮತ್ತೆ ಈಗ ಏನ್ ಅತ್ತಿಗೆ ಮಾಡೋದು? ಲೇ, ಅವಳ ಹತ್ರ ನಮ್ಗೇನೆ ಕೆಲಸ? ನೀನ್ ಇಷ್ಟಪಟ್ಟಿರೋದು ಹುಡ್ಗನ್ ತಾನೆ, ಹುಡ್ಗ ಒಳ್ಳೆನು, ಅವನು ನೋಡಿದ್ರೆ ಗೊತ್ತಾಯ್ತದೆ. ಭಯ ಭಕ್ತಿ ತಗ್ಗಿ ಬಗ್ಗಿ ನಡೆಯೋದು ಎಲ್ಲನೂ ಐತೆ. ಆ ಹುಡುಗನ ಹತ್ರ ಒಳ್ಳೆ ಗುಣನೇನಿ ಐತೆ. ಆ ಹುಡುಗನ್ ಏನಿದ್ರು ಆ ಹುಡುಗನ ಜೊತೆ ಹೆಂಗನುವೆ ನೀನ್ ನೆಮ್ಮದಿಯಾಗಿರೋದು ಕಲ್ತ್ಕ ಅಷ್ಟೇನಿಯ. ಇಷ್ಟು ಬಿಟ್ನ ನೀನ್ ಏನ್ ತಾನೇ ಹೇಳಕ್ಕಾಯ್ತದೆ ಹೇಳು? ಎಲ್ಲ ಒಳ್ಳೇದಾಯ್ತದೆ. ಆ ಹುಡುಗನ ಜೊತೆನೇ ಇದು ಬಿಟ್ರೆ ಎಲ್ಲ ಸೊಲೀಸಾಗಿ ಎಲ್ಲ ಒಳ್ಳೇದೇನೆ ಆಯ್ತದೆ. ಹುಡುಗ ಭಾಳ ಒಳ್ಳೆನು, ಆರಾಮ್ ಸರಿ ಇಲ್ಲ ಅಷ್ಟೇನಿಯ. ಹುಡುಗನ ಹತ್ರ ಮಾತಾಡಿ ಹೆಂಗೋ ಮದ್ವೆಗೆ ವ್ಯವಸ್ಥೆ ಮಾಡಿಸ್ಬಿಟ್ಟು ಏನೋ ಒಂದು ಮಾಡ್ತೀನಿ, ನೀನು ಯೋಚನೆ ಮಾಡಬೇಡ, ಸುಮ್ಕಿರು. ಅವಳು ಚಾಪೆ ಕೆಳಗಡೆ ನುಗ್ಗಿದ್ರೆ ನಾನು ರಂಗೋಲಿ ಕೆಳಗಡೆ ನುಗ್ಗದ್ ನನಗೆ ಗೊತ್ತು. ನೋಡು, ನಿಮ್ಮ ಹುಡುಗ ಎಲ್ಲದಕ್ಕೂ ರೆಡಿ ಅವನ ಕೇಳು. ಅವ್ರ ಮನೆ ಮುಟ್ಬಿಟ್ಟು ಬರೋಕ್ಕೆ ಮದುವೆ ಮಾಡಿಸೋ ಜವಾಬ್ದಾರಿ ನಂದು. ಪದ್ರಕಂಡೆಲ್ಲ ಕುಂತ್ಕೊಂಡ್ರೆ ಈಗಿನ ಕಾಲದಾಗ ಆಗಕ್ಕಿಲ್ಲ ಕಣಮ್ಮಿ. ಹೆದ್ರಿಕೆನೆ ಹಿಂಗೆ ಇರ್ಬೇಕಾಯ್ತದೆ. ಹ್ಞೂ ಅದಕ್ಕೆ ಅವನು ಎಲ್ಲದಕ್ಕೂ ರೆಡಿ ನಿನಯ. ಸರಿ, ಅಷ್ಟಿದ್ರೆ ಸಾಕಲ್ವೇ? ಇನ್ನೇನು ಬೇಕು? ಎಲ್ಲದಕ್ಕೂ ರೆಡಿಯಾಗಿದ್ರೆ ಇನ್ನು ಅದಕ್ಕಿನ್ನು ನಮ್ಗಿನ್ನೇನು ಬ್ಯಾಡಾಗ್ಬಿಡು. ಸರಿ ಸರಿ ನಡಿ ನೀನುವೆ. ಅವನ ಹತ್ರ ಇನ್ನೊಂದ್ಕಿಂತ ಮಾತಾಡು. ನಾವಷ್ಟಾಗಿ ಮುಂದಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತೀನಿ. ನನ್ನೇ ಬಿಕಾರಿ ಅಂತಂದಲ್ವಾ, ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ದುಡ್ಡೇ ಮುಖ್ಯ ಅಲ್ಲ ಅಂತ ಹೇಳ್ಬಿಟ್ಟು ಅವಳಿಗೆ ಜೀವನದಾಗ 10 ವರ್ಷ ಆಗಲಿ ಬಿಟ್ಕೊಂಡವಳಿಗೆ ಗೊತ್ತಾಗಬೇಕು ದುಡ್ಗಿನ ನೆಮ್ಮದಿ ಮುಖ್ಯ ಅಂತ ಹೇಳ್ಬಿಟ್ಟು. ಹಂಗೆ ತೋರಿಸ್ತೀನಿ ಅವಳಿಗೆ ನೋಡಿ. ಸರಿ ಅತ್ತಿಗೆ, ಥ್ಯಾಂಕ್ ಯು ಸೋ ಮಚ್ ಅತ್ತಿಗೆ, ಥ್ಯಾಂಕ್ ಯು ಸೋ ಮಚ್ ನೀವು ನನ್ನ ಪರ ನಿಂತ್ಕೊಂಡಿದ್ದಕ್ಕೆ. ಆಯಿತು, ನಾನು ಅವನ ಹತ್ರ ಇನ್ನೊಂದ್ಕಿಂತ ಮಾತಾಡ್ತೀನಿ. ಲೇ ಪದ್ದಿ, ಇನ್ನೊಂದ್ಕಿಂತ ಯೋಚನೆ ಮಾಡು. ನಿಮ್ಮ ಅತ್ತೆನ ನಿನ್ನ ಗಂಡನ ಎಲ್ರೂ ಎದುರಾಕೊಂಡು ನಿನ್ನ ಆದ್ನಿ ಮದುವೆ ಮಾಡಿಸ್ತೀಗ ನೀನು? ಲೇ ಪಾರಿ, ನಾನೇನೋ ನನ್ನ ಆದ್ನಿ ಮದುವೆನ ಹುಡುಗನ ಜೊತೆ ಮಾಡಿಸ್ತಿಲ್ಲ ಅಂತಂದ್ರೆ ಈ ಕಿತ್ತೋಗಿರೋ ಕಮಂಗಿ ನನ್ನ ಮಗ ಬಂದವನಲ್ಲೇ ಅವನು ಮದುವೆ ಮಾಡ್ಕೊಂಡ್ಬಿಡ್ತಾನೆ. ಆ ಕಮಂಗಿ ನನ್ನ ಮಗ ನೋಡಿದ್ರೆ ಅವ್ನು ನನ್ನ ಆದ್ನಿನ ಬಾಳಿಸ್ತಾನೆ ಅಂತ ನಿಂಗೆ ಅನ್ನಿಸ್ತದ ಹೇಳು? ನಮ್ಮ ಅತ್ತೆಗೂ ನನ್ನ ಗಂಡಂಗೂ ತಲೆನಾಗ ಬುದ್ಧಿನೇ ಇಲ್ಲ. ಹೋಗಿ ಹೋಗಿ ಆ ಕಮಂಗಿ ನನ್ನ ಮಗನ ಕರ್ಕೊಂಬಿಟ್ಟು ಬಂದವ್ರೆ.